ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಸೊ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆ 6 ಗಂಟೆ ಟೈಮ್ ಆಗಿದೆ. ಸೊ ನಾನಂತೂ ಒಂದು ಕಡೆ ಟೀ ಮಾಡಿಬಿಟ್ಟು ಮನೆಯಲ್ಲೆಲ್ಲ ಕಸ ಗುಡಿಸಿ ಒರೆಸ್ಬಿಟ್ಟು ಕೆಳಗಡೆ ರಂಗೋಲಿ ಹಾಕೋಣ ಅಂತ ಬಂದಿದ್ದೀನಿ. ಯಾಕಂದರೆ ಸೋಮವಾರ ಶುಕ್ರವಾರ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಕೆಳಗಡೆ ಎಲ್ಲ ಕೂಡ ಗುಡಿಸಿ ಸಾರಿಸಿ, ಅಂದರೆ ಸಾರಿಸೋದಂದರೆ ಸಗಣಿಯಿಂದ ಸಾರಿಸಲ್ಲ, ಸುಮ್ಮನೆ ನೀರು ಹಾಕಿಬಿಟ್ಟು ರಂಗೋಲಿ ಹಾಕಿಬಿಟ್ಟು ಬರ್ತೀನಿ. ಸೊ ನಾನು ಮೇಲೆ ಬರೋಷ್ಟರಲ್ಲೆಲ್ಲ ಮುಗಿಸ್ಕೊಂಡು ಚಿನ್ನು ಸನಿ ಎದ್ದು ಆಟಾಡ್ತಾಯಿದ್ರು. ಇನ್ನು ನಮ್ಮ ಯಜಮಾನ್ರಂತೂ ಡ್ಯೂಟಿಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ರು ಸ್ನಾನ ಮಾಡಿಕೊಂಡು. ಸೊ ಇವ್ರನ್ನ ಎದ್ದಿದ ತಕ್ಷಣವೂ ಅವ್ರು ಆಚೆ ಬರೋದಿಲ್ಲ, ಸ್ವಲ್ಪ ಹೊತ್ತು ಎಲ್ಲ ಒದ್ದಾಡಿ ಮಾಡಿ ನೆಮ್ಮದಿಯಾಗಿ ಆವಾಗ ಬರ್ತಾರೆ. ಅದಕ್ಕೆ ನಾನು ಏನು ಫೋರ್ಸ್ ಮಾಡೋದಿಲ್ಲ ಅವ್ರನ್ನ ಬನ್ನಿರಿ ಅಂತ. ಸೊ ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಇವತ್ತು ಮಂಡೇ ಅಲ್ವಾ, ಎರಡೆರಡು ಅಡುಗೆ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಅಂದ್ಬಿಟ್ಟು ರಾಗಿ ಗಂಜಿ ಮಾಡಿದ್ದೆ. ಹಾಗೆ ನಮ್ಮ ಯಜಮಾನ್ರು ಸ್ವಲ್ಪ ಕುಡಿದ್ಬಿಟ್ಟು ಹೋಗ್ತೀನಿ, ಸ್ವಲ್ಪ ಬೇಗ ಮಾಡು ಅಂತಿದ್ರು. ಅದಕ್ಕೆ ಅವ್ರು ಹೋಗೋಕ್ಕೆ ಮುಂಚೆನೇ ಮಾಡಿಟ್ಟಿದ್ದೆ. ಅದಂತೂ ಹಾಲಾಗಲಿ ಗಂಜಿ ಆಗಲಿ ಟೀ ಆಗಲಿ ಏನಿಟ್ಟರು ಒಂದಲ್ಲ ಒಂದು ಹೊತ್ತಿನಲ್ಲಿ ಉಕ್ಕುತ್ತಾನೆ ಇರುತ್ತೆ. ಸ್ಟವ್ ಮೇಲೆಲ್ಲನೂ ಉಕ್ಕೋಗುತ್ತೆ. ಇದು ಇವತ್ತು ಹಾಗೆ ಆಗಿಬಿಟ್ಟಿತ್ತು ರಾಗಿ ಗಂಜಿ. ಸೊ ನಾನು ಅದನ್ನೆಲ್ಲ ನೋಡ್ಕೊಳ್ಳೋಷ್ಟರಲ್ಲಿ ನಮ್ಮ ಯಜಮಾನ್ರು ಪೂಜೆನ ಅಂತೂ ಮುಗಿಸೇ ಬಿಟ್ಟರು. ಇನ್ನು ಅವ್ರನ್ನ ಕಳಿಸ್ಬಿಟ್ಟು ನಾನು ಚಿನ್ನು ಸನಿ ಅವರಿಬ್ಬರಿಗೂ ಹಾಲು ಕೊಟ್ಟೆ. ನಾನು ಟೀ ಹಾಕ್ಕೊಂಡು ಮೂವರು ಕೂತ್ಕೊಂಡು ಕುಡಿತಾ ಇದ್ದೀವಿ. ಇದೆಲ್ಲ ಆದಮೇಲಂತೂ ನಾನು ಸ್ನಾನಕ್ಕೆ ಹೋಗಬೇಕಾಗಿತ್ತು. ಇನ್ನು ಮುಗಿಸ್ಕೊಂಡು ಬಂದು ದೇವ್ರ ಹತ್ರ ಒಂದು ಸ್ವಲ್ಪ ನಮಸ್ಕಾರ ಹಾಕ್ಕೊಂಡು ನಾನು ಟಿಫನ್ ಮಾಡೋಣ ಅಂತ, ಟಿಫನ್ಗೆ ಅಂದರೆ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಅದಕ್ಕೆ ಒಂದು ಕಡೆ ರೈಸ್ ಇಟ್ಬಿಟ್ಟು ಪೂಜೆಗೆ ನಮಸ್ಕಾರ ಮಾಡ್ಕೊತಾ ಇದ್ದೆ. ಆಮೇಲೆ ಬಂದು ಒಗ್ಗರಣೆ ಕೊಟ್ಟು ಚಿತ್ರಾನ್ನ ಅಂತೂ ಕಲಿಸ್ಬಿಟ್ಟಿದ್ದೀನಿ. ಇವತ್ತು ಏನಪ್ಪ ಅಂತಂದರೆ ಬೆಳಗ್ಗೆಗೆ ಅದೇ ರಾಗಿ ಗಂಜಿ ಮಾಡಿದ್ನಲ್ವ, ಸೋಮವಾರ ಶುಕ್ರವಾರ ಅಂದರೆ ಸ್ವಲ್ಪ ಬೆಳಗ್ಗೆ ಕೆಲಸ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಇಲ್ಲ ಪುಳಿಯೋಗರೆನೋ ಇಲ್ಲ ಚಿತ್ರಾನ್ನ ಏನಾದರೂ ಕಲಿಸ್ಬಿಡ್ತೀನಿ. ಮಿಕ್ಕಿದ ದಿನಗಳಲ್ಲಿ ಮಧ್ಯಾಹ್ನ ಅಡುಗೆ ಬೇರೆ ಮತ್ತು ಟಿಫನ್ ಬೇರೆ ಇರುತ್ತೆ, ಆ ಥರ ಮಾಡ್ತೀನಿ. ಇವತ್ತು ಟಿಫನ್ ಎಲ್ಲ ಆದಮೇಲೆ ಸೊ ನಾನು ಇರೋ ಪಾತ್ರೆ ಎಲ್ಲನೂ ತೊಳೆದು ಬಿಡ್ತಾಯಿದ್ದೀನಿ. ಅಂದರೆ ಮಾರ್ನಿಂಗ್ ಜಾಸ್ತಿ ಇರೋದಿಲ್ಲ, ಏನಪ್ಪ ಅಂತಂದರೆ ಈ ಕಾಫಿ ಟೀ ಮಾಡಿರೋದೆಲ್ಲ ಇರುತ್ತಲ್ವ, ಹಾಲು ಕಾಯಿಸ್ಕೊಟ್ಟಿರೋದು ಟಿಫನ್ ಮಾಡಿರೋವು ಇವೇ ಇರುತ್ತೆ. ಸೊ ಅದನ್ನೇ ಎಲ್ಲನೂ ತೊಳಿತಾ ಇದ್ದೆ. ಅಷ್ಟರಲ್ಲಿ ಇವರು ಮಲ್ಕೊಂಡು ಸ್ನಾನ ಮಾಡಿಕೊಂಡು ಮಾಡಿಸ್ಬಿಟ್ಟಿದ್ರು ಅತ್ತೆ. ಸೊ ಇವ್ರಿಗೆ ನಾನು ರೆಡಿ ಮಾಡಿಬಿಟ್ಟು ಇವ್ರು ಆಟಾಡ್ತಾಯಿದ್ರು ಗನ್ನುಗಳೆಲ್ಲ ತೊಗೊಂಡು. ಅದೀಗ ನಾನು ಅಷ್ಟರಲ್ಲಿ ಈ ಕರ್ಬೇವಿನ ಸೊಪ್ಪು ಏನು ಮಾಡ್ತೀನಪ್ಪ ಅಂತಂದರೆ, ನಾನು ತಂದಾಗ ಈ ರೋಡ್ ಸೈಡ್ ತರಕಾರಿ ಅಂಗಡಿಲಿ ತರ್ತೀವಲ್ವ, ಅದೆಲ್ಲ ಸ್ವಲ್ಪ ಧೂಳಾಗಿರುತ್ತೆ. ಅದಕ್ಕೆ ನೀರಿನಲ್ಲಿ ಒಂದು 2-5 ನಿಮಿಷ ಇಟ್ಬಿಟ್ಟು ಸ್ವಲ್ಪ ಒದ್ರುಬಿಟ್ಟು ಕ್ಲೀನಾಗಿ ಆಮೇಲೆ ಆಚೆ ಅಂತೂ ಒಣಗಾಕಿಡೋದಿಲ್ಲ, ಯಾಕಂದರೆ ಮತ್ತೆ ಧೂಳು ಬೀಳುತ್ತೆ. ತ್ಯಾವದ ಮೇಲೆ ಇನ್ನೂ ಧೂಳು ಜಾಸ್ತಿ ಆಗುತ್ತೆ. ಸೊ ಮನೇಲೇ ಒಂದು ನ್ಯೂಸ್ ಪೇಪರ್ ಮೇಲೆ, ಅಡುಗೆ ಮನೆ ಕಲ್ಲ ಮೇಲೆ ಆ ಥರ ಒಣಗಾಕ್ಬಿಡ್ತೀನಿ ಯಾವಾಗೂ. ಅದು ಒಣಗಿದ ಮೇಲೆ ನಾನು ಡಬ್ಬಕ್ಕೆ ಬಿಡಿಸಿ ಹಾಕ್ಕೋತೀನಿ. ಇನ್ನು ಇದು ಮನೇಲಿ ಕೆಲಸ ಅಂತೂ ಆಲ್ಮೋಸ್ಟ್ ಮುಗೀತು. ಇನ್ನು ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ನಾನು ಯಾವಾಗೂ ಟಿಫನ್ಗೆ ನಾನು ಅಲ್ಲೇ ಆ ಅಂಗಡಿಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಟಿಫನ್ ಮಾಡೋದು. ಸೊ ಈ ಸತಿ ರಜೆಗಳಿರೋದ್ರಿಂದ ಚಿನ್ನೂ ಇರೋದ್ರಿಂದ ಚಿನ್ನುಗೆ ಸನ್ನಿಗೆ ನನಗೆ ಎಲ್ಲ ನಾವು ಟಿಫನ್ನ ಹಾಕ್ಕೊಂಡು ಬಾಕ್ಸ್ಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಬಾಕ್ಸ್ಗಳನ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಅಡುಗೆ ಮಾಡಿದ್ರೆ ಅಡುಗೆನೂ ಅಷ್ಟೇ ಮಧ್ಯಾಹ್ನ ಎಲ್ಲನೂ ನಾನು ಬಾಕ್ಸ್ಗೆ ಹಾಕ್ಕೊಂಡು ಕ್ಯಾರಿಯರ್ನ ತಗೊಂಡು ಹೋಗ್ತೀನಿ. ಇನ್ನು ಶಾಪ್ ಹತ್ರ ಅಂದರೂ ಬಂದಮೇಲೆ ಇಲ್ಲಿ ಶಟರ್ಗಳು ಎತ್ತೋದೆ ನನಗೆ ಸ್ವಲ್ಪ ತಲೆನೋವಾಗುತ್ತೆ. ಸ್ವಲ್ಪ ಗ್ರೀಸೆಲ್ಲ ಹಾಕಿಸ್ಬೇಕು. ಯಾಕಪ್ಪ ಅಂತಂದರೆ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿದೆ, ಇದು ತೂಕ ಜಾಸ್ತಿ ಆಗೋಗಿದ್ದಾವೆ ಶಟರ್ಗಳು. ನನಗೆ ಹೈಟ್ ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪ ಶಟ್ರು ಪೂರ್ತಿಯಾಗಿ ಹಾಗೆ ಎತ್ತಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಸ್ಟೂಲ್ನ ಹಾಕ್ಕೊಂಡು ಟೇಬಲ್ನ ಅದ್ರ ಮೇಲೆ ಅರ್ಧ ಶಟ್ರ್ ಎತ್ತಿಬಿಟ್ಟು ಆಮೇಲೆ ಅದ್ರ ಮೇಲೆ ಹತ್ತಿ ಮಿಕ್ಕಿದ ಶಟರ್ನ ಎತ್ತೀನಿ. ನಾನು ಆಲ್ಮೋಸ್ಟ್ ದಿನ ಅದೇ ರೀತಿಯೇ ಮಾಡೋದು. ಈಗಂತೂ ಇನ್ನು 2 ಅಂಗಡಿ, ಅಂದರೆ ಮುಂಚೆ ಒಂದೇ ಒಂದು ಅಂಗಡಿ ಇತ್ತು, ನಿಮಗೆಲ್ರಿಗೂ ಗೊತ್ತಿರೋ ವಿಚಾರನೇ. ಅಂದರೆ ಹಿಂದಿನ ವೀಡಿಯೋಗಳಲ್ಲಿ ನೋಡಿದ್ದೀರಾ. ಇವಾಗ ಬಂದು ಪಕ್ಕದ ಶಾಪ್ ಕೂಡ ನಾವೇ ತೊಗೊಂಡಿದ್ದೀವಿ. ಒಂದರಲ್ಲಿ ಸೀರೆಗಳು ಸ್ಟಾಕ್ ಎಲ್ಲನೂ ಹಾಕಿದ್ದೀವಿ. ಇನ್ನೊಂದು ಶಾಪ್ನಲ್ಲಿ ಮಿಷನ್ಗಳು, ಅಂದರೆ ಟ್ರೈನಿಂಗೆಲ್ಲ ಬರ್ತಿದ್ದಾರೆ 4-5 ಜನ. ಸೊ ಆ ಮಿಷಿನ್ಸ್ ಎಲ್ಲ ಕೂಡ ಹಾಕ್ಕೊಂಡಿದ್ದೀವಿ. ಸೊ ಇಲ್ಲಿ
ಆ ಕಡೆ ಎಲ್ಲನೂ ಗುಡಿಸ್ಕೊಂಡು ಬಂದು ಈ ಕಡೆ ಶಾಪ್ ಎಲ್ಲನೂ ಗುಡಿಸ್ಬಿಟ್ಟು ಸೊ ಟೋಟಲಾಗಿ ಒರೆಸ್ತಾ ಇದ್ದೀನಿ. ನೆನ್ನೆ ರಾತ್ರಿ ಮಳೆ ಬಿದ್ದಿದ್ದ ಕಾರಣ ಸ್ವಲ್ಪ ಧೂಳೆಲ್ಲನೂ ಜಾಸ್ತಿ ಇತ್ತು, ಅದಕ್ಕೆ 2 ಸತಿ ಒರೆಸ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇನ್ನು ಟಿಫನ್ ಮಾಡಿಬಿಟ್ಟು ಸನ್ನಿನ ಮಲಗಿಸ್ಬೇಕು. ಆಲ್ರೆಡಿ ನಿಮಗೆ ಗೊತ್ತಾಗ್ತಿರ್ಬೇಕು ಅವ್ನ ಫೇಸ್ ನೋಡಿದ್ರೆ. ಅವ್ನಿಗೆ ನಿದ್ದೆ ಮಬ್ಬು ಆಲ್ರೆಡಿ ಬಂದುಬಿಟ್ಟಿದೆ, ಯಾಕಂದರೆ ಬೆಳಗ್ಗೆ 6:30ಗೆ ಎದ್ದಿದ್ದ, ಅದಕ್ಕೆ ಈಗಾಗಲೇ 10 o'clock ಆಗೋಗ್ಬಿಟ್ಟಿದೆ. ಹಂಗಾಗಿ ಸ್ವಲ್ಪ ನಾನು ಅವನಿಗೆ ಬೇಗ ಮಲಗಿಸ್ಬಿಡೋಣ ಅಂತ ಟಿಫನ್ ಮಾಡಿಸಿ ಮಲಗಿಸ್ತಾ ಇದ್ದೀನಿ. ನಾನು ಮಲಗಲ್ಲ ಅಂತ ಹಠ ಮಾಡ್ತಿದ್ದ, ಆದರೂ ಸರಿ ಅಂತ ನಾನು ಬಿಡಲಿಲ್ಲ, ಮಲಗಿಸೇ ಬಿಟ್ಟೆ. ಸ್ವಲ್ಪ ಬೇಗನೆ ಮಲ್ಕೊಂಬಿಟ್ಟ. ಸೊ ಯಾವಾಗೂ ನಾನು ಇವನು ಮಲಗಿದ ತಕ್ಷಣ ಇಲ್ಲ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಏನು ಮಾಡ್ತೀನಿ, ಫಾಲ್ಸ್ಗಳು ಯಾವುದಾದ್ರೂ ಇದೆಯಾ ಅಂತ ನೋಡ್ತೀನಿ. ಬಟ್ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಫಸ್ಟು ಪೂಜೆ ಮಾಡಿಬಿಡೋಣ ಅಂತ. ಅವನಿದ್ರೆ ಆಗಲ್ಲ, ಪೂಜೆ ಅಂತ ಮಾಡೋಕ್ಕೋದ್ರೆ ಅವ್ನಿಗೆ ಲೇಟ್ ಆಗುತ್ತೆ. ಹಾಗಾಗಿ ನಾನು ಫಸ್ಟ್ ಅವನ್ನ ಮಲಗಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಶುಕ್ರವಾರ, ಸೋಮವಾರ ಇಲ್ಲ ಏನಾದರೂ ಹಬ್ಬಗಳಿದ್ರೆ ಸೊ ಇದೇ ರೀತಿ ನಡೆಯುತ್ತೆ ನಮ್ಮ ರೂಟೀನು. ಹೂವು ಎಲ್ಲ ಇಟ್ಬಿಟ್ಟು ತೊಗೊಂಬಂದು ಮನೇಲಿ ಮಾಡಿದ್ರಲ್ವ ನಮ್ಮ ಯಜಮಾನ್ರು, ಸೊ ನಾನು ಇಲ್ಲಿ ಬಂದು ಮಾಡ್ತಾಯಿದ್ದೀನಿ ಪೂಜೆನ. ಇದೆಲ್ಲ ಮುಗಿದ ಮೇಲೆ ಮುಂದಿನ ಕೆಲಸನ ನೋಡಬೇಕು. ಅಷ್ಟರಲ್ಲಿ ಟ್ರೈನಿಂಗ್ ಅವ್ರು ಯಾರಾದರೂ ಬಂದರೆ ಅತ್ತೆನೂ ಬರ್ತಾರೆ. ಆಲ್ಮೋಸ್ಟ್ ಈಗ ಇನ್ನೇನು ಬರ್ತಾರೆ. ನೋಡಿದೆ, ಬಟ್ ಸಾಂಬ್ರಾಣಿ ಕಡ್ಡಿ ಕರ್ಪೂರ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಒಂದೇ ಒಂದಿತ್ತು. ಅದನ್ನೇ ದೀಪ ಹಚ್ಬಿಟ್ಟು ಬೆಳಗ್ಬಿಟ್ಟು ಒಂದು ನಮಸ್ಕಾರ ಅಂತೂ ಹಾಕ್ಕೊತಾ ಇದ್ದೀನಿ. ಆಮೇಲೆ ನನ್ನ ಡೈಲಿ ರೂಟೀನ್ ಅಂದರೆ ಫಾಲ್ಸ್ಗಳು ಹೊಲಿಯೋದು ಯಾವುದಾದ್ರೂ ಇದೆಯಾ, ಸ್ಯಾರೀಸ್ ಅಂತ. ಬ್ಲೌಸ್ಗಳಂದರೆ ಇವ್ನು ಸನ್ನಿ ಎದ್ದು ಬಿಡ್ತಾನೆ ಅಂದ್ಬಿಟ್ಟು ನಾನು ಮಾಡೋಕ್ಕಾಗಲ್ಲ, ಹೊಲಿಯೋಕ್ಕಾಗಲ್ಲ. ಸೊ ನನಗೂ ಕರೆಕ್ಟಾಗಿ ಫಿನಿಶಿಂಗ್ ಬರೋದಿಲ್ಲ, ಅದಕ್ಕಾಗಿ ನಾನು ಫಾಲ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಫಾಲ್ಸ್ಗಳೇ ಹೊಲ್ದಾಕ್ಬಿಡ್ತೀನಿ ಅವ್ನು ಎದ್ದೇಳೋಷ್ಟರಲ್ಲಿ. ಸೊ ಫ್ರೆಂಡ್ಸ್, ಇದು ನಮ್ಮ ಇವತ್ತಿನ 6 to 11 AM ಮಾರ್ನಿಂಗ್ ರೊಟೀನ್. ಯಾವಾಗೂ ಇದೇ ರೀತಿ ಇರುತ್ತೆ ದಿನ. ಆಲ್ಮೋಸ್ಟ್ ಮಧ್ಯದಲ್ಲಿ ಬೇರೆ ಎಕ್ಸ್ಟ್ರಾ ಕೆಲಸಗಳು ಬರ್ಬೋದು. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಸೊ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.